ಸುವರ್ಣ. ನಿಜ ಹೇಳಬೇಕು ಅಂದರೆ ಸೊಸೆ ಆದವಳು ಅತ್ತೆ ಮಾವಂದ್ರ ಸೇವೆ ಮಾಡಬೇಕು. ಆದರೆ ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ? ಆದರೆ ಒಂದು ಮಾತು ತಿಳ್ಕೊಂಬೀರಾ, ಈ ಉಪಚಾರಗಳೆಲ್ಲ ತೋರ್ಪಡಿಕೆಗೆ ಅಂತ ಗೊತ್ತಾದರೆ ನಾನು ಖಂಡಿತ ಕ್ಷಮಿಸೋದಿಲ್ಲ. ಗೊತ್ತಾಯ್ತು, ನಾನು ಹೋಗಿ ಮಲ್ಕೋತೀನಿ. ಹೋಗು, ನೀನು ಮಲ್ಕೋ ಹೋಗು. ಸರಿ ಮಾವಯ್ಯ. ಮೀರಾ, ಯಾಕೆ ಹೀಗೆ ಮಾಡ್ತಿದ್ಯಾ? ಏನಾಯ್ತು ಅಂತನಾದ್ರೂ ಹೇಳಬಾರ್ದಾ? ಏಯ್ ಮೀರಾ, 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 ಮೀರಾ. ಪ್ರಶಾಂತ್, ಇವರಿಬ್ರು ಏನೋ ಜಗಳ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಮಾತಾಡ್ತಿಲ್ಲ. ಮೊದಲು ನಾವು ಹೋಗಿ ಏನಾಗಿದೆ ಅಂತ ವಿಚಾರಿಸೋಣ ಬನ್ನಿ. ಹೌದು ತುಳಸಿ ಅವರೇ, ಬನ್ನಿ ವಿಚಾರಿಸೋಣ. ಯಾಕೆ ಮೀರಾ, ಏನಾಯ್ತು? ಈಗೇನು ನೀನು ಮಾತಾಡ್ತೀಯೋ ಇಲ್ವೋ? ಅದಕ್ಕೆ ಏನಾಯ್ತು ನಿಮ್ಮಿಬ್ರಿಗೆ? ಯಾಕೆ ಆಗ್ಲಿಂದ ನೀವು ಸರಿಯಾಗಿ ಮಾತಾಡ್ತಿಲ್ಲ? ನನಗೇನು ಮಾತಾಡಬಾರ್ದಂತಿಲ್ಲ, ಆದರೆ ನನ್ನ ಇಗ್ನೋರ್ ಮಾಡಿದ್ರೆ ನಾನೇನು ಮಾಡಲಿ? ಯಾಕೆ ಬಾಬಾ ಅಕ್ಕನ್ನ ಇಗ್ನೋರ್ ಮಾಡ್ತಿದ್ದೀರಾ? ಅಕ್ಕ ಯಾಕೆ ಇಷ್ಟೊಂದು ಸಿಟ್ಟಾಗಿದ್ದಾಳೆ? ಪ್ರಶಾಂತ್, ನಾನು ಆಗ್ಲಿಂದ ಅವಳನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಆದರೆ ಪ್ರತಿ ಸಲ ಅವಳೇ ದೂರ ಹೋಗ್ತಾ ಇದ್ದಾಳೆ. ಅಲ್ಲ, ನನ್ನಿಂದ ಏನು ತಪ್ಪಾಗಿದೆ ಅಂತ ಗೊತ್ತಾದ್ರೆ ತಾನೆ ಅದಕ್ಕೊಂದು ಪರಿಹಾರ ಹುಡ್ಕೋದಕ್ಕೆ ಸಾಧ್ಯ. ಏನು ಅಂತ ನೀನೇ ಕೇಳು ಪ್ರಶಾಂತ್. ಅಕ್ಕ, ನಾನು ಫೋನ್ ಮಾಡಿದಾಗ ಯಾಕೆ ರಿಸೀವ್ ಮಾಡಿಲ್ಲ ಅಂತ ಕೇಳು ತುಳಸಿ. ಕೇಳಿಸ್ತಾ ಪ್ರಶಾಂತ್? ಏನಾಯ್ತು ಅಂತ ನಿಮ್ಮ ಭಾವನ ಹತ್ರ ಕೇಳಿ ಹೇಳಿ. ಭಾವ ಕೆಲಸದಲ್ಲಿ ಬ್ಯುಸಿ ಇದೆ ಪ್ರಶಾಂತ್, ಅದಕ್ಕೆ ರಿಸೀವ್ ಮಾಡೋಕ್ಕಾಗಿಲ್ಲ ಅಂತ ಹೇಳು. ಎಷ್ಟು ಬ್ಯುಸಿ ಇದ್ರೂ ಫೋನಲ್ಲಿ ಮಿಸ್ ಕಾಲ್ ಇರುತ್ತಲ್ವಾ, ಅದನ್ನ ನೋಡಾದ್ರೂ ಫೋನ್ ಮಾಡ್ಬೋದಿತ್ತು ತಾನೆ. ಫೋನ್ ಮಾಡಬೇಕು ಅಂತಾನೆ ಇದ್ದೆ ಪ್ರಶಾಂತ್, ಆದರೆ ಅದೇ ಗ್ಯಾಪಲ್ಲಿ ಸಿದ್ದಪ್ಪಣ್ಣ ಬಂದು ಇನ್ನೊಂದು ಯಾವುದೋ ಕೆಲಸ ಇದೆ ಅಂತ ಕರ್ಕೊಂಡು ಹೋದ್ರು. ಅಲ್ಲೇ ಬ್ಯುಸಿ ಆಗಿಬಿಟ್ಟೆ, ಅದಕ್ಕೆ ಫೋನ್ ಮಾಡೋಕ್ಕಾಗಿಲ್ಲ ಅಂತ ಹೇಳು ಪ್ರಶಾಂತ್. ಅದ್ಗೆ ಇದಕ್ಕೇನು ಹೇಳ್ತೀರಾ? ಅಲ್ಲ ಕಣೆ, ಆಮೇಲಾದ್ರೂ ಒಂದು ಫೋನ್ ಮಾಡ್ಬೋದಿತ್ತಲ್ವಾ, ಒಂದೇ ಒಂದು ಮೆಸೇಜ್ ಮಾಡೋಕ್ಕಾಗ್ಲಿಲ್ವಾ? ನಾನು ಬೇಜಾರಾದಾಗ ಮಾತಾಡಬೇಕು ಅಂದರೆ ನನ್ನ ಗಂಡನ ಹತ್ರ ಬಿಟ್ಟು ಇನ್ಯಾರ ಹತ್ರ ಮಾತಾಡಬೇಕು? ಭಾವ ಏನಂತೀರಾ? ಪ್ರಶಾಂತ್, ಮಾತಾಡಬೇಕು ಅಂತಾನೆ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ತಾ ಇದ್ದೆ, ಆದರೆ ಏನು ಮಾಡೋದು, ಒಂದ್ರ ಮೇಲೆ ಒಂದು ಕೆಲಸ ಬರ್ತಾನೆ ಇತ್ತು. ಈ ಎಲ್ಲ ಕೆಲಸ ಮುಗಿಸೋದ್ರೊಳಗೆ ಲೇಟ್ ಆಗೋಯ್ತು. ಹೇಗೂ ಮನೆಗೆ ಬರ್ತಿದ್ದೀನಲ್ಲ, ಅದಕ್ಕೆ ಫೋನ್ ಮಾಡಿದೆ, ಹಾಗೆ ಬಂದ್ಬಿಟ್ಟೆ. ತುಳಸಿ ಕೇಳಿಸ್ತಾ? ಅದ್ಗೆ ನನ್ನ ತಪ್ಪಾಯ್ತು ತುಳಸಿ, ಸುಮ್ಮನೆ ಕೋಪ ಮಾಡಿಕೊಂಡೆ. ಆದರೂ ಬ್ಯುಸಿ ಇದ್ದೀನಿ ಅಂತ ಒಂದು ಫೋನ್ ಮಾಡಿ ಹೇಳೋದಕ್ಕೆ ಎಷ್ಟು ಟೈಮ್ ಬೇಕು ನೀನೇ ಹೇಳು. ಪ್ರಶಾಂತ್, ಕೇಳಿಸ್ತಲ್ಲ? ಭಾವ ಇಲ್ಲ, ನಂದು ತಪ್ಪಿದೆ, ಸಾರಿ. ಕೋಪ ಮಾಡ್ಕೋಬೇಡಿ ಅಂತ ಹೇಳು ಪ್ರಶಾಂತ್. ರೀ ತುಳಸಿ, ಕೋಪ ಮಾಡ್ಕೋಬೇಡಿ. ಅದ್ಗೆ ಕೋಪ ಮಾಡ್ಕೋಬೇಡಿ. ಕೋಪ ಇಲ್ಲ ರೀ ಪ್ರಶಾಂತ್, ಕೋಪ ಗೀಪ ಏನೂ ಇಲ್ವಂತೆ. ಭಾವ ಕೋಪ ಇಲ್ವಂತೆ. ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡಲ್ಲ. ಐ ಲವ್ ಯು. ರೀ ತುಳಸಿ ಅವರೇ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ನಾನು ಹಾಗೆ ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಐ ಲವ್ ಯು ಟು. ಹಲೋ ಅಪ್ಪಯ್ಯ. ಮಗ, ಹೇಳಿ ಅಪ್ಪಯ್ಯ. ಯಾಕವ ಫೋನ್ ಮಾಡಲಿಲ್ಲ? ಅಲ್ಲ ಕಣವ, ಮಾಧವಂಗೆ ನಮ್ಮ ಕಂಪ್ನಿನಾಗೆ ಬಂದು ಕೆಲಸ ಮಾಡು ಅಂತ ಹೇಳಿದ್ನಲ್ಲ, ಆ ವಿಚಾರ ಅವನಿಗೆ ಹೇಳಿದ್ಯಾ?
ಏನದ ಅವನು? ಅಪ್ಪಯ್ಯ ಅದು ಯಾಕವ್ವ, ಏನಾಯ್ತು? ಒಪ್ಕೊಳ್ಳಿಲ್ವ ಅವನು? ಅಪ್ಪಯ್ಯ ಅವ್ರಿಗೇನೋ ಮನಸ್ಸಿದೆ, ಆದರೆ ನೀವೇ ನೋಡಿದ್ರಲ್ಲ ಮಾವಯ್ಯನಿಗೆ ಮನಸ್ಸಿಲ್ಲ ಅಂತ. ಅವ್ರು ಯಾಕೋ ಒಪ್ತಿಲ್ಲ ಅಪ್ಪಯ್ಯ. ಅಲ್ಲ ಕಣವ, ನಿನ್ನ ಮನೆ ಬಂದಾಗ ನಾನೇ ನಿನ್ನ ಮಾವಯ್ಯನ ಹತ್ರ ಮಾತಾಡಿ ಅವ್ರನ್ನ ಒಪ್ಪಿಸ್ತೀನಿ ಅಂತ ಹೇಳಿದೆ. ಅದಕ್ಕೆ ನೀನು ಬೇಡ ಅಪ್ಪಯ್ಯ, ನಾನೇ ಅವ್ರ ಹತ್ರ ಮಾತಾಡಿ ಒಪ್ಪಿಸ್ತೀನಿ, ನೀವು ಹೋಗಿ ಅಂತ ನಾನು ಕಳಿಸ್ದೆ. ಈಗ ನೋಡಿದ್ರೆ ಒಪ್ತಾ ಇಲ್ಲ ಅಂತೀಯಲ್ಲವಾ? ಅಯ್ಯೋ ಅಪ್ಪಯ್ಯ, ನಾನು ಅವ್ರು ಒಪ್ಕೊಂತಿಲ್ಲ ಅಂತ ಹೇಳ್ತಿಲ್ಲ. ಅವ್ರಿಗೆ ಸ್ವಲ್ಪ ಟೈಮ್ ಬೇಕು, ಅಷ್ಟ್ರಲ್ಲಿ ನಾನು ಒಪ್ಪಿಸ್ತೀನಿ ಅಂತ ಹೇಳಿದೆ ಅಷ್ಟೇ ಅಪ್ಪಯ್ಯ. ಸರಿ ಕಣವ, ಬೇಗ ನೀನೇ ಒಪ್ಸು. ಮಗ, ಆರೋಗ್ಯದ ಕಡೆ ಜೋಪಾನ ಕಣವ. ಸರಿ ಅಪ್ಪಯ್ಯ. ಸರಿ ಕಣವ, ಮಡಗ್ತೀನಿ. ಸರಿ ಅಪ್ಪಯ್ಯ, ಬಾಯ್. ಛೇ, ಹೇಗಪ್ಪ ಈ ಮಾಡಿ ಒಪ್ಸೋದು? ಮಾವಯ್ಯನ ನೋಡಿದ್ರೆ ಆಗೋದಿಲ್ಲ ಅಂತಾರೆ. ನಮ್ಮ ಪರಿಚಯದವರು ರಿಲೇಟಿವ್ಸ್ ಮನೇಲಿ ಕೆಲಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹೇಗಪ್ಪ ಒಪ್ಸೋದು? ಯಾಕೆ ಮೀರಾ, ಏನು ಯೋಚನೆ ಮಾಡ್ತಾ ಇದೆಯಾ? ಯಾರು ಫೋನ್ ಮಾಡಿದ್ದು? ಅದು ಮ್ಯಾಡಿ, ಅಪ್ಪಯ್ಯ ಫೋನ್ ಮಾಡಿದ್ರು. ಅಪ್ಪಯ್ಯ ಬಂದಾಗ ನೀನು ನಮ್ಮ ಕಂಪ್ನೀಲಿ ಕೆಲ್ಸಕ್ಕೆ ಜಾಯ್ನ್ ಆಗಕ್ಕೆ ಹೇಳಿದ್ರಲ್ಲ, ಅದೇ ನೀನು ಯಾವಾಗಿಂದ ಬರ್ತೀಯ ಅಂತ ಕೇಳಿದ್ರು. ಅದಕ್ಕೆ ನಾನು ಮಾವಯ್ಯನ ಒಪ್ಸಿ ಜಾಯ್ನ್ ಆಗ್ತಾರೆ ಅಂತ ಹೇಳಿದೆ. ಮ್ಯಾಡಿ, ಈಗ ಮಾವಯ್ಯನ ಹೇಗೆ ಒಪ್ಸೋದು? ಹೇಗಾದರೂ ಒಪ್ಸೋಣ ಬಿಡು, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಟೇಕ್ ಇಟ್ ಈಸಿ ಮೀರಾ. ಮೀರಾ, ಮೀರಾ, ಮನೆ ಗುಡಿಸಿ ಸಾರಿಸ್ಬಿಡು. ನಾನು ಆಚೆ ನೀರು ಹಾಕಿ ರಂಗೋಲಿ ಇಟ್ಟು ಬರ್ತೀನಿ. ಸರಿ ಅಕ್ಕ. ಅರೆ, ನನ್ನ ಹೆಂಡತಿ ಏನಪ್ಪ ಇಷ್ಟು ಬೇಗ ಎತ್ತಿದ್ದಾಳೆ? ಆಗಲೇ ಮನೆ ಕೆಲಸನೂ ಶುರು ಹಚ್ಕೊಂಡಿದ್ದಾಳೆ. ಒಂದೇ ಮನೆಯಲ್ಲಿ ಒಟ್ಟಿಗೆ ಇದ್ದು ನನ್ನ ಹೆಂಡತಿ ಹತ್ರ ನಾನೇ ಮಾತಾಡೋಕ್ಕಾಗ್ತಾ ಇಲ್ವಲ್ಲಪ್ಪ. ಛೇ, ಇಂಥ ಪರಿಸ್ಥಿತಿ ಮಾತ್ರ ಯಾರಿಗೂ ಬರಬಾರ್ದು. ಮೀರಾ, ಮಾಧವ, ಏನೋ ಇವಾಗ ಎದ್ದು ಬರ್ತಾ ಇದೆಯಾ? ಗಂಟೆ ಎಷ್ಟಾಯ್ತು ನೋಡಿದ್ಯಾ? ಹಾ, ನೀನು ಸ್ನಾನ ಮಾಡೋದು ಯಾವಾಗ? ದೇವ್ರ ಪೂಜೆ ಮಾಡೋದು ಯಾವಾಗ? ಕೆಲಸ ಹೊರಡೋದು ಯಾವಾಗ? ಹೋಗು ಹೋಗು, ಸ್ನಾನ ಮಾಡೋಗು. ಅಯ್ಯೋ, ಈಗಲಾದರೂ ಹೋಗಿ ನನ್ನ ಹೆಂಡತಿ ಹತ್ರ ಮಾತಾಡೋಣ ಅಂದರೆ ಅದಕ್ಕೂ ಬಿತ್ತಲ್ಲ ಪಕ್ಕಲ್ಲೂ. ಮಾಧವ, ಹೇಳಿದ್ ಕೇಳ್ತಿಲ್ವೇನೋ? ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ಹೋಗಿ ಸ್ನಾನಕ್ಕೆ ಹೋಗಿ, ಹೊತ್ತಾಯ್ತು. ಸರಿಯಪ್ಪ. ಎಂಥ ಗಂಡನ ಕಟ್ಕೊಂಡಿದ್ಯಮ್ಮ, ದೇವರೇ ಕಾಪಾಡ್ಬೇಕು ನಿನ್ನ. ಇದ್ಯಾವುದಿದು? ಪುಸ್ತಕದ ಪೇಜ್ಗಳು ಅರ್ಧ ಬಿದ್ದಿದೆ. ಸಾರಿ ಗ ಮ ಪ. ಓ,
ಇದು ಮಾವಯ್ಯನವರ ಸಂಗೀತ ಪಾಠದ ಪುಸ್ತಕದ್ದೇ ಇರಬೇಕು. ಸುಮ್ಮನೆ ನೆನ್ನೆ ನನಗೆ ಬೈದರು. ಮೊದಲೋಗಿ ಈ ಪೇಜ್ಗಳನ್ನ ಪುಸ್ತಕಕ್ಕೆ ಅಂಟಿಸಿ ಮಾವಯ್ಯನವ್ರಿಗೆ ಕೊಡಬೇಕು. ಅಯ್ಯಯ್ಯೋ, ಇದೆಲ್ಲ ಇವಳಿಗೆಲ್ಲಪ್ಪ ಸಿಕ್ತು. ಇದೇನಾದ್ರೂ ಮಾವಯ್ಯಂಗೆ ಸಿಕ್ಬಿಟ್ರೆ ಅಷ್ಟೇ ನನ್ನ ಗತಿ. ರಾಜೇಶ್ವರಿ ಅವರೇ, ಆ ಮೀರಾ ಕೈಯಲ್ಲಿ ಮೊನ್ನೆ ನಾವು ಸಂಗೀತದ ಹಾಳೆಗಳು ಹರಿದಾಕಿದ್ವಲ್ಲ, ಅವು ಸಿಕ್ಬಿಟ್ಟಿದ್ದಾವೆ. ಅವಳು ಮತ್ತೆ ಅದನ್ನ ಜೋಡಿಸ್ತಾ ಇದ್ದಾಳೆ. ಏನು ನಾವ ಅಲ್ಲಿ ನಾನೆಲ್ಲಿದ್ದೆ? ಪೇಜ್ಗಳು ಅರ್ಧಾಕಿದ್ದು ನೀನು. ನಾನೇ. ಆದ್ರೂ ಆ ಆಟದಲ್ಲಿ ನೀವು ಇದ್ರಿ ಅಲ್ವಾ? ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ಹೋಗೋಗು, ಸುಮ್ಮನೆ ನಿನ್ನ ಕೆಲಸ ನೋಡು. ಓಹೋ, ಕೆಲ್ಸಕ್ಕೆ ಮಾತ್ರ ಬೇಕು, ಸಿಕ್ಕಾಕೊಳ್ಳೋ ಥರ ಇದ್ರೆ ನಾನಿಲ್ಲ ಅಂತೀರಾ? ಇರಲಿ, ನಿಮ್ಮ ಬುದ್ಧಿ ಈಗ ಗೊತ್ತಾಯ್ತಲ್ಲ. ಮುಂದೆ ನಾವು ನಮ್ಮ ಹುಷಾರಲ್ಲಿರ್ತೀವಿ. ಈಗೇನಪ್ಪ ಮಾಡೋದು? ಇದೇನಾದರೂ ಮಾವನ ಕೈಗೆ ತಗೊಂಡು ಹೋದರೆ ಅಷ್ಟೇ ನನ್ನ ಕತೆ. ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ಹೋಗೋ ಕೆಲಸ ನೋಡೋಗು. ಅಯ್ಯೋ, ಒಳ್ಳೆ ಪಜಿತಿ ಆಯ್ತಲ್ಲಪ್ಪ. ಈ ಆಟದಲ್ಲಿ ನಾನಿದ್ದೀನಿ ಅಂತ ಏನಾದರೂ ಪಂಡಿತರು ಗೊತ್ತಾದರೆ ಮತ್ತೆ ನಾನು ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ಆಗ ನನ್ನ ಆಟ ಏನೂ ನಡೆಯೋದಿಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಇವಳನ್ನ ಇಲ್ಲಿಂದ ಹೇಗಪ್ಪ ಕಳಿಸೋದು? ತಲೆನೇ ಓಡ್ತಿಲ್ಲ. ಮೀರಾ, ಬಂದೆ ಅತ್ತೆ. ಅಂತೂ ಈ ಬುಕ್ಕು ನನ್ನ ಕೈ ಸೇರ್ತು. ಮೀರಾ ಈ ಬುಕ್ಕನ್ನ ಮಾವಯ್ಯಂಗೆ ಕೊಡೋಕ್ಕೆ ಮುಂಚೆ ನಾನೇ ಈ ಬುಕ್ಕನ್ನ ಮಾವಯ್ಯಂಗೆ ಕೊಟ್ಬಿಡ್ಬೇಕು. ಬಿಲ್ಡಪ್ ತಗೊಂಡು ಮೀರಾನ ಸಿಕ್ಕಾಕ್ಸ್ಬಿಡ್ಬೇಕು. ಮಾವಯ್ಯ, ಮಾವಯ್ಯ, ಮಾವಯ್ಯ. ಏನದು ಶಾರದಾ, ಯಾಕೆ ಹಂಗೆ ಕುಗ್ಗೋತಾ ಇದೆಯಾ? ಮಾವಯ್ಯ, ಮೊನ್ನೆ ಮೀರಾ ನಿಮ್ಮ ಸಂಗೀತದ ಪುಸ್ತಕದ ಹಾಳೆಗಳನ್ನೆಲ್ಲ ಹರಿದಾಕ್ಬಿಟ್ಟಿದ್ಲಲ್ಲ, ಅದನ್ನೆಲ್ಲ ಕಷ್ಟಪಟ್ಟು ಹುಡುಕಿ ಜೋಡಿಸಿ ಅಂಟಿಸಿ ತಗೊಂಬಂದಿದ್ದೀನಿ. ತಗೊಳ್ಳಿ ಮಾವಯ್ಯ. ಹೌದಾ? ಎಲ್ಲ ಸರಿ ಇದೆಯಾ ಮಾವಯ್ಯ? ಹಾ, ಎಷ್ಟು ಚೆನ್ನಾಗಿ ಮಾಡಿದೆ ಶಾರದಾ. ಮೀರಾ, ಬಾಯ್ಲಿ ಮಾವಯ್ಯ, ನೋಡು, ಪುಸ್ತಕ ಎಷ್ಟು ಚೆನ್ನಾಗಿದೆ. ಶಾರದನ್ ನೋಡಿ ಕೆಲಸ ಮಾಡೋದು ಕಲ್ತ್ಕೋ. ಸೊಸೆ ಅಂದ್ರೆ ಹೀಗಿರ್ಬೇಕು. ಪುಸ್ತಕ ಹಳೇದಾದ್ರೆ ಹಾಳೆಗಳು ಕಳ್ಸ್ಕೊಳ್ಳೋದು ಸಹಜ. ಆದ್ರೆ ನೀನೇನು ಮಾಡಿದೆ? ಪುಸ್ತಕ ತರೋವಾಗ ಹಾಳೆಗಳನ್ನ ಹರಿದು ಹಾಕಿ ಅದನ್ನು ಮುಚ್ಚಿಟ್ಟು ತಂದು ನನಗೆ ಕೊಟ್ಟೆ. ಅದೇ ನಮ್ಮ ಶಾರದಾ ನೋಡು, ಕಳೆದೋಗಿದ್ದ ಹಾಳೆಗಳನ್ನ ಹುಡುಕಿ ಕ್ರಮವಾಗಿ ಅಂಟಿಸಿ ತಂದು ಕೊಟ್ಟಿದ್ದಾಳೆ. ಇದು ಕೆಲಸ ಅಂದರೆ. ಮನುಷ್ಯನಿಗೆ ಕೆಲಸದಲ್ಲಿ ಜವಾಬ್ದಾರಿ ಇರಬೇಕು. ನೋಡಿ ಕಲ್ತ್ಕೋ. ಪುಸ್ತಕ ತುಂಬ ಚೆನ್ನಾಗಿ ಮಾಡಿದ್ಯಮ್ಮ. ಇನ್ಮೇಲಾದ್ರೂ ನನ್ನ ನೋಡಿ ಕಲ್ತ್ಕೋ. ಹೋಗಿ ಕೆಲಸ ಮಾಡು. ಏನ್ರಿ ರಾಜೇಶ್ವರಿ ಅವರೇ, ನೀವು ನಡು ನೀರಲ್ಲೇ ನನ್ನ ಕೈ ಬಿಟ್ಬಿಟ್ರಲ್ಲ. ಏನೋ
ದೇವ್ರು ನನಗೆ ಇಂಥ ತಲೆ ಕೊಟ್ಟಿರೋದಕ್ಕೇನೆ ನಾನು ಉಳ್ಕೊಂಡೆ. ಇಲ್ಲ ಅಂದಿದ್ದಿದ್ರೆ ನಾನು ಏನು ಮಾಡಬೇಕಿತ್ತು? ನನಗೆ ಗೊತ್ತು ಈ ನಿನ್ನ ತಲೆ ಕೋಟಿಗೆ ಬೆಳೆ ಬಾಳುತ್ತೆ ಅಂತ, ಅದಕ್ಕೆ ಸುಮ್ಮನೆ ಇದ್ದೆ ಶಾರದಾ. ಸದ್ಯ ಇಷ್ಟೊತ್ತಾದ್ಮೇಲಾದರೂ ನನ್ನ ತಲೆ ಬೆಲೆ ಏನು ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ಅದೆಲ್ಲ ಇರಲಿ, ಗಿಫ್ಟ್ ಯಾವಾಗ ಕೊಡ್ತೀರಾ? ಏನಪ್ಪ ಈ ಅಮ್ಮ ದುಡ್ಡಿನ ವಿಚಾರ ಮಾತಾಡಿದ್ರೆ ಸಾಕು ಮುಖ ತಿರ್ಸ್ಕೊಂಡು ಹೋಗ್ಬಿಡ್ತಾಳಲ್ಲ. ಇರಲಿ ಇರಲಿ, ಇನ್ಮೇಲೆ ಈ ಅಮ್ಮನ ಹತ್ರ ಕ್ಯಾಶ್ ಆ್ಯಂಡ್ ಕ್ಯಾರಿ ಬಿಸ್ನೆಸ್ಸೇ ಮಾಡಬೇಕು. ಈ ಕೈಯಲ್ಲಿ ದುಡ್ಡು, ಈ ಕೈಯಲ್ಲಿ ಕೆಲಸ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಓಹೋ, ಇಲ್ಲಿ ಬಟ್ಟೆ ಒಣಗಿ ಹಾಕ್ತಾ ಇದೆಯಾ? ಮನೇಲಿ ಒಂದು ಕ್ಷಣನೂ ಕೈಗೆ ಸಿಗಲ್ಲ ಅಂತಾಳೆ. ಇವಾಗ ಮಾಡ್ತೀನಿ. ಅಯ್ಯಯ್ಯೋ, ಅಯ್ಯೋ ಅಯ್ಯೋ, ನನ್ನ ಕರ್ಮ ನೀನೇನೋ. ನನ್ನ ಮರ್ಯಾದೆ ಎಲ್ಲ ಹೊಟ್ಟೋಯ್ತು. ಲೇ ಲೇ ಲೇ, ನಿನಗೆ ಹೆಂಡತಿ ಯಾರು ಬೇರೆ ಯಾರು ಅಂತ ಗೊತ್ತಾಗೋದಿಲ್ವೇನೋ? ಅಲ್ಲ ರಾಜೇಶ್ವರಿ ಅವರೇ, ಅದು ನಾನು ಮೀರಾ ಅನ್ಕೊಂಡು, ನನಗೆ ನೀವಂತ ನಿಜವಾಗ್ಲೂ ಗೊತ್ತಾಗ್ಲೇ ಇಲ್ಲ. ಏಯ್ ಮಾಧವ, ಬೆಳಗ್ಗೆ ಬೆಳಗ್ಗೆ ಹೆಂಡ್ತಿನ ತಪ್ಕೊಂಡಿದ್ಯಲ್ಲ, ಇದೆಲ್ಲ ಬೇಕಿತ್ತ? ಅಲ್ಲ ಕಣೋ, ಅತ್ತೆ ಯಾರು ಹೆಂಡ್ತಿ ಯಾರು ಅಂತ ಗೊತ್ತಾಗೋದಿಲ್ವ ನಿನ್ಗೆ? ಇರು, ಮಾವ ಹೆಂಗ್ ಹೇಳ್ತೀನಿ. ನಿನಗೇನೋ ಬಂದಿತ್ತು ದೊಡ್ಡ ರೋಗ, ಸ್ನಾನ ಮಾಡಿ ಮಡಿ ಉಟ್ಕೊಂಡಿದ್ಯಾ, ಇದೆಲ್ಲ ಬೇಕಿತ್ತ? ಒಳ್ಳೆ ಕರ್ಮ ನಿಂದು. ಮಾವಯ್ಯ, ಅಪ್ಪ ಮನೇಲಿಲ್ಲ. ಅಪ್ಪ ಅವಾಗ್ಲೇನೆ ದೇವಸ್ಥಾನಕ್ಕೆ ಹೋಗಾಯ್ತು. ಶಾರದಾ, ಏನಾಯ್ತು? ಅಯ್ಯೋ, ಏನು ಅಂತ ಹೇಳಿ ಅತ್ತೆ. ಆ ಹೊಲ್ಸು ನನ್ನ ಬಾಯಲ್ಲಿ. ಇವನ್ ಇದಾನಲ್ಲ, ಇವನ್ಗೇನ್ ಬಂದಿತ್ತ ದೊಡ್ಡ ರೋಗ. ಹೋಗಿ ಹೋಗಿ ಮೀರಾ ಅನ್ಕೊಂಡು ಆ ರಾಜೇಶ್ವರಿ ಅವ್ರನ್ನ ತಪ್ಕೊಂಡ್ಬಿಟ್ಟಿದ್ದಾನೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಪರವಾಗಿಲ್ಲ ಬಿಡು ಶಾರದಾ, ಇದನ್ನೇ ದೊಡ್ಡ ವಿಷಯ ಮಾಡಬೇಡ. ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟ. ಅವನೇನ್ ಗೊತ್ತಿದ್ದು ಮಾಡ್ಲಿಲ್ವಲ್ಲ. ಮಾಧವ, ಇವ್ರು ಬರೋಷಲ್ಲಿ ನಿನ್ ಪೂಜೆ ಆಗಿರ್ಬೇಕು. ಹೋಗು ಬೇಗ, ಇಲ್ಲಾಂದ್ರೆ ಬೈಸ್ಕೋತೀಯ. ಸರಿನಮ್ಮ. ರಾಜೇಶ್ವರಿ ಅವರೇ, ಗೊತ್ತಿದ್ದು ಆಗಿದ್ದಲ್ಲ, ಅಚಾನಕ್ ಆಗೋಯ್ತು. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ರಾಜೇಶ್ವರಿ ಅವರೇ, ನಿಮ್ದು ಏನು ಎಲ್ರು
ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಹೋಗಿ ನಿಮ್ಮ ಕೆಲಸಗಳನ್ನ ನೋಡ್ಕೊ ಹೋಗಿ. ಶಾರದಾ ನಡಿ. ಏನ್ ರಾಜೇಶ್ವರಿಯರೇ ನೀವು ಈ ವಿಚಾರನ ದೊಡ್ಡ ಗಲಾಟೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಯಾಕೆ ನನ್ನ ಮರ್ಯಾದೆ ಹೋಗ್ಲಿ ಅಂತನ ಊರವ್ರಿಗೆಲ್ಲ ಹೋಗ್ಬಿಟ್ಟು ಏನ್ ಡಂಗೂರ್ ಅಂತ ಹೊಡಿತ್ಯಾ? ಅಳಿಯ ಬಂದು ಅತ್ತೆನ ತಪ್ಕೊಂಡ ಅಂತನಾ? ಅದೇ ತಾನೇ ಮೇನ್ ಪಾಯಿಂಟ್. ಅವನೇನು ಬೇಕು ಅಂತ ಬಂದು ನನ್ನನ್ನು ತಪ್ಕೊಳ್ಳಿಲ್ಲ ಕಣೆ. ಇದನ್ನ ದೊಡ್ಡ ವಿಷಯ ಮಾಡಿ ಜಗಳ ಮಾಡಕ್ ಹೋಗ್ಬೇಡ. ಬೇರೆ ಏನಾದ್ರೂ ಐಡಿಯಾ ಹುಡುಕು. ಅವ್ರಿಗೆ ಮರ್ಯಾದೆ ಇಲ್ಲ ಅಂದ್ರೆ ಏನಾಯ್ತು? ಈ ರಾಜ ರಾಜೇಶ್ವರಿಗೆ ಮರ್ಯಾದೆ ಇದೆ. ಈ ನಿನ್ ತಲೆ ಕೋಟಿಗೆ ಬೆಳೆ ಬಾಳುತ್ತೆ ಅಂದೆ ಉಪಯೋಗಿಸು. ನನ್ ತಲೆ ವಿಚಾರ ಹಾಗಿರ್ಲಿ. ಅಲ್ಲ, ಜನ ವಿಚಾರ ಅವ್ರ ಬುಡಕ್ ಬಂದಿದ ತಕ್ಷಣ ಎಷ್ಟು ಬುದ್ಧಿವಂತರಾಗ್ಬಿಡ್ತಾರಪ್ಪ. ಅಬ್ಬಬ್ಬಬ್ಬ, ಈ ಅಮ್ಮನ್ ನೋಡ್ ಕಲಿಬೇಕು. ಎಂಥ ನಟಿಮಣಿನಪ್ಪ. For more updates, follow us on twitter.com/thesuvarna-tv. Like us on facebook.com/thesuvarna-tv. Watch us on youtube.com/suvarna.